ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾನವಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಇವತ್ತು ಆ್ಯಕ್ಚುಲಿ ನನ್ನ ತಂಗಿ ಬರ್ಡೇ ಇದೆ. ಸೊ ಅವಳದು 13th ಬರ್ಡೇ ಆ್ಯಂಡ್ ನಾಳೆ ನಮ್ಮ ಅಪ್ಪ ಅಮ್ಮದು 25th ಆ್ಯನಿವರ್ಸರಿ ಇದೆ. ಸೊ ಎರಡೂ ಸೆಲೆಬ್ರೇಷನ್ ಇವತ್ತೇ ಮಾಡ್ತಿದ್ದೀವಿ, ನಾಳೆ ಮಂಡೇ ಆಗಿರೋದ್ರಿಂದ. ಸೊ ಇವತ್ತು ನನ್ನ ತಂಗಿ ಬರ್ಡೇ ಹೇಗೆ ಸೆಲೆಬ್ರೇಟ್ ಮಾಡಿ ಏನು ಇವಾಗ ಹೇಳೋ? ನಾನು ಏನು ಕೇಳಿದೆ, ಎಲ್ಲಕ್ಕನ್ನ ಪ್ಲ್ಯಾನ್ ಮಾಡ್ರೆ ಅಂತ ಹೇಳಿಲ್ಲ. ಏನೋ ಹೇಳಿದ್ರೆ ಕೇಳ್ತೀರಾ? ಇವಾಗ ನಾಳೆಲ್ಲಾದ್ರೂ ಹೋಗ್ಬೇಕು ಡ್ರೈವಿಂಗ್ ಅಂದರೆ ಲಾಂಗ್ ಡ್ರೈವ್ ಹೋಗ್ರಿ, ಗಂಡ ಹೆಂಡ್ತಿ ಲಾಂಗ್ ಡ್ರೈವ್. ಸೊ ನಮ್ಮಮ್ಮ ಬಂದುಬಿಟ್ರು, ಅದಕ್ಕೆ ಸ್ಟಾಪ್ ಮಾಡಿದೆ. ನಾನು ಇನ್ನೂ ಕಂಪ್ಲೀಟಾಗಿ ರೆಡಿ ಆಗಿಲ್ಲ ಗೈಸ್. ಬಂದ ಮೇಲೆ ಅಲ್ಲಿ ನಮ್ಮನೆಯಿಂದ ಇಲ್ಲಿಗೆ ಬಂದ್ವಿ ಆ್ಯಂಡ್ ಒಂದು ಸ್ಪೆಷಲ್ ಬೊಕ್ಕೆ ತೊಗೊಂಡಿದ್ದೀನಿ. ಆ್ಯಂಡ್ ಆ ಬೊಕ್ಕೆ ನಾನು ಹೌಸ್ ಆಫ್ ಫ್ಲವರ್ಸ್ ಭವ್ಯ ಗೌಡ ಅವ್ರದ್ದು ಇದೆಯಲ್ಲ, ನಮ್ಮ ಮನೆಗೆ ಹತ್ರ ಅದು RR ನಗರಲ್ಲಿರೋದು. ಸೊ ಅಲ್ಲಿ ಹೋಗಿ ನಾನು ಬೊಕ್ಕೆ ತಂದೆ. ನನಗೆ ಕಸ್ಟಮೈಸ್ ಮಾಡ್ಸೋಕ್ಕೆ ಟೈಮ್ ಇರಲಿಲ್ಲ, ಇಲ್ಲ ನಿಜವಾಗ್ಲೂ ಕಸ್ಟಮೈಸ್ ಮಾಡಬೇಕು ಅನ್ನೋ ಆಸೆ ಇತ್ತು, ಬಟ್ ಕಸ್ಟಮೈಸೇಷನ್ ಆಗಲಿಲ್ಲ. ಬಟ್ ಸ್ಟಿಲ್ ನಂಗೆ ಆ ಬೊಕ್ಕೆ ಇಷ್ಟ ಆಯಿತು ಅಂತ ಅದನ್ನು ತೊಗೊಂಡು ಬಂದಿದ್ದೀನಿ. ಸೊ ಅದು ಹೆಂಗಿದೆ ಏನು ಅಂತ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಆ ಬೊಕ್ಕೆದೊಂದು ಸಾಹಸ. ಸೊ ಬೊಕ್ಕೆ ತಂದು ಅದನ್ನು ಕಾರಲ್ಲಿಟ್ಟು ನಾವು ಮತ್ತು ನಾನು ನನ್ನ ಹಸ್ಬೆಂಡ್ ಹೋಗಿ ಕೇಕ್ ತೊಗೊಂಡು ಬಂದ್ವಿ. ನನ್ನ ತಂಗಿಗೆ ಅಪ್ಪ ಅಮ್ಮ ಹೆಸರಿಗೆ ಎಲ್ಲದಕ್ಕೂ ಕೇಕ್ ತೊಗೊಂಡು ಬಂದು. ಸೊ ಬಿಸಿಲಲ್ಲಿ ಗೊತ್ತಲ್ವ ಓಡಾಡೋದು. ನಾನು ಏರ್ ಸ್ಟ್ರೇಟ್ ಮಾಡ್ಕೊಂಡಿದ್ದೆ, ಅದ್ರ ಗತಿ ನೋಡಿ ಇವಾಗ ಹೇಗಾಗಿದೆ, ಎಲ್ಲ ಆಲ್ಮೋಸ್ಟ್ ಗಾನ್. ಸೊ ದಟ್ಸ್ ಓಕೆ, ನಂದೇನಲ್ಲ ಸ್ಪೆಷಲ್ ಡೇ, ಅವ್ರಿಗೆ ಖುಷಿ ಆದರೆ ಸಾಕು ಅಂತ ಇದ್ದೀನಿ. ಸೊ ಇವಾಗ ನನ್ನ ತಂಗಿ ಸೆಲೆಬ್ರೇಷನ್ ಮನೇಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ಅವ್ಳಿಗೂ ಗೊತ್ತು ಅಪ್ಪ ಅಮ್ಮ 25th ಆ್ಯನಿವರ್ಸರಿ ಇರೋದ್ರಿಂದ ಅವ್ರದ್ದು ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತ. ಸೊ ಈಗ ಸೆಲೆಬ್ರೇಷನ್ ನನ್ನ ತಂಗಿದು ಮಾಡೋಣ ಅಂತ, ಹೇಗಿರುತ್ತೆ ಅಂತ ನೋಡಿ. ಆ್ಯಂಡ್ 25th ಆ್ಯನಿವರ್ಸರಿ ಸೆಲೆಬ್ರೇಷನ್ ಎಲ್ಲಾಗುತ್ತೆ, ಹೇಗಾಗುತ್ತೆ ನಿಮಗೆ ವೀಡಿಯೋಲಿ ನಾನು ಪೂರ್ತಿಯಾಗಿ ತೋರಿಸ್ತೀನಿ, ಕ್ಯಾಪ್ಚರ್ ಮಾಡ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ನನ್ನ ಪುಟ್ಟ ಪ್ರಯತ್ನ ಇದು. ಸೊ ಐ ಡೋಂಟ್ ನೋ ಅಪ್ಪ ಅಮ್ಮಗೆ ಖುಷಿ ಆಗುತ್ತೋ ಅಥವಾ ಇಷ್ಟೇ ಅನಿಸುತ್ತೋ, ಐ ಡೋಂಟ್ ನೋ. ಬಟ್ ಅವ್ರಿಗೆ ಅದೆಲ್ಲ ಐ ಹೋಪ್ ಅವ್ರಿಗದು ಖುಷಿ ಆಗುತ್ತೆ ಅಂತ. ಬಿಕಾಸ್ ನಮ್ಮ ಅಪ್ಪಂಗೆ ಈ ಥರದ್ದೊಂದು ಪ್ಲೇಸ್ಗೆ ಹೋಗಿ ಆರಾಮಾಗಿದ್ದು ಬರಬೇಕು ಅನ್ನೋ ಆಸೆ ಇದ್ದಿದ್ದು ನನಗೆ ಗೊತ್ತಿತ್ತು. ನಮ್ಮಮ್ಮ ತಲೆಯಲ್ಲಿ ನಾಳೆ ನಮ್ಮದು ಆ್ಯನಿವರ್ಸರಿ, ಸೊ ನಾಳೆ ಚೆನ್ನಾಗಿರಬೇಕು ಅನ್ನೋದಿದೆ. ಬಟ್ ಸಿನ್ಸ್ ನಾಳೆ ಮಂಡೇ ನಾವು ನಾನ್ ವೆಜ್ ತಿನ್ನಲ್ಲ, ಅದರಿಂದ ನಾವು ಸೆಲೆಬ್ರೇಷನ್ ಇವತ್ತು ಮಾಡ್ತಿದ್ದೀವಿ ಅಷ್ಟೇ. ಅದೇ ಮೇನ್ ರೀಸನ್. ಅದು ಬಿಟ್ಟರೆ ಏನೂ ಇರಲಿಲ್ಲ. ನಾಳೆನೇ ಸಂಡೇ ಆಗಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು. ಆ್ಯಂಡ್ ಇವತ್ತು ನಮ್ಮ RCB ಮ್ಯಾಚ್ ಕೂಡ ಇದೆ. ಸೊ ಅಲ್ಲಿ ಕ್ರೌಡ್ ಹೇಗಿರುತ್ತೆ ಏನೋ ನನಗೂ ಗೊತ್ತಿಲ್ಲ. ಸೊ ನೋಡುವ. ಸೊ ಇದು ನನ್ನ ಔಟ್ಫಿಟ್, ಕಮೆಂಟ್ ಆನ್ ಮೈ ಔಟ್ಫಿಟ್. ಸೊ ನಾನೇನಿಲ್ಲ, ಸಿಂಪಲಾಗಿ ರೆಡಿಯಾಗಿದ್ದೀನಿ. ಸೊ ಆಮೇಲೆ ಮತ್ತೆ ಫ್ರೆಶ್ ಅಪ್ ಆಗಿ ಅಲ್ಲಿಗೆ ಹೊರಡೋ ಟೈಮಿಗೆ ರೆಡಿ ಆಗೋಣ ಅಂತ. ಬಿಕಾಸ್ ಇವಾಗಿನ 6:30 ಟೈಮು, ನಾವು ಹೊರಡೋದು 7:30 ಹಂಗೆ ಅಂದ್ಕೊಂಡಿದ್ದೀವಿ. ಬಿಕಾಸ್ 8:30ಗೆ ನಾವು ಬುಕ್ ಮಾಡಿರೋದು ಅಲ್ಲಿ. ಸೊ 7:30ಗೆ ಹೊರಟರು ಸಾಕು, 8 o'clock ರೀಚ್ ಆದರೆ ಲೈಕ್ ಅಲ್ಲೆಲ್ಲ ಸೆಟ್ಲ್ ಆಗೋಷ್ಟು ಟೈಮ್ ಆಗುತ್ತೆ ಅಂತ. ಸೊ ನೋಡೋಣ, ನಾವು ಅಂದ್ಕೊಂಡಿರೋ ಥರ ಆಗುತ್ತಾ ಏನು ಎತ್ತ ಅಂತ. ಸ್ವಲ್ಪ ನರ್ವಸ್ಸು ಇದೆ, ಟೆನ್ಷನು ಇದೆ, ಭಯ ಎಲ್ಲ ಏನೂ ಇದೆ. ಅವ್ರಿಗೆ ಖುಷಿ ಆದರೆ ನಂಗೆ ಅಷ್ಟೇ ಸಾಕು. ಸೊ ಅದು ಬಿಟ್ಟರೆ ಏನೂ ಇಲ್ಲ. ಆ್ಯಂಡ್ ನನ್ನ ಹಸ್ಬೆಂಡ್ ನನ್ನ ಜೊತೆ ನಿಂತಿದ್ದಾರೆ ಏನೇ ಮಾಡೋದಕ್ಕಾಗಲಿ. ಸೊ ಅದಕ್ಕೆ ತುಂಬ ಖುಷಿ ಇದೆ. ಐ ವಾಸ್ ದೇರ್ ಲೈಕ್ ಮಾಡು, ನಿಂಗೆ ಏನು ಅನಿಸ್ತಿದೆ. ಬಿಕಾಸ್ ನನಗೆ ಗೊತ್ತಿರಲಿಲ್ಲ ಅಲ್ವಾ ಇಷ್ಟು ಬೇಗ ಮದುವೆ ಆಗುತ್ತೆ ಅಂತ. ಸೊ ಈಸ್ ಲೈಕ್ ನಿನ್ಗೆ ಏನು ಅನ್ಸುತ್ತೆ ಹಂಗೆ ಮಾಡು, ಐಲ್ ಬಿ ದೇರ್ ಅನ್ನೋ ಥರ ಇದ್ದಾರೆ. ಸೊ ಅದು ನಂಗೆ ಖುಷಿ ಆಗ್ತಿದೆ. ಸೊ ಮಗಳು ಅಳಿಯ ಸೇರಿ ಅಪ್ಪ ಅಮ್ಮಂಗೆ ಗಿಫ್ಟ್ ಕೊಡ್ತಿರೋದು. ಆ್ಯಂಡ್ ನನ್ನ ತಂಗಿಗೆ ನಾನು 13 ಗಿಫ್ಟ್ಸ್ ಈ ಸತಿ ಕೊಟ್ಟಿದ್ದೀನಿ. ಆ ಗಿಫ್ಟ್ಸ್ ಏನು ಅಂತ ಎಲ್ಲ ನಾನು ಅವಳಿಗೆ ತೊಗೊಂಬರಕ್ಕೆ ಹೇಳ್ತೀನಿ. ಸೊ ಎಲ್ಲ ರಿವೀಲ್ ಮಾಡ್ತಾಳೆ. ಸೊ 13th ಬರ್ಡೇ ಅಂದ್ಬಿಟ್ಟು ನಾನು ಏನು ಕೊಡ್ಸೋಣ ಅಂತ ತುಂಬ ಯೋಚನೆ ಮಾಡ್ತಿದ್ದೆ. ಬಟ್ ಎಲ್ಲ ಯೂಸ್ ಆಗೋ ಥರ ಕೊಡ್ಸೋಣ ಅಂತ 13 ಗಿಫ್ಟ್ಸ್ ಕೊಡಿಸಿದ್ವಿ. ನೋಡುವ. ನಮ್ಮ ಹಸ್ಬೆಂಡ್ ನೋಡಿ ಹೆಂಗೆ ಕೂತಿದ್ದಾರೆ. ಹಾಯ್, ಅಷ್ಟೇ ಹೇಳೋದು, ಇನ್ನೇನು ಹೇಳಲ್ಲ. ವಾಟ್ ಸ್ಪೆಷಲ್ ನಿಮ್ಮ ಅತ್ತೆ ಮಾವ ಆ್ಯನಿವರ್ಸರಿಗೆ? RCB ಮ್ಯಾಚೇ ಸ್ಪೆಷಲಾ? RCB ಗೆದ್ದರೆ ಖುಷಿ, ಸೋತ್ರೆ ಗೆಲ್ಲುತ್ತೆ. ನಿನ್ನಾದ್ನಿ ಬರ್ಡೇಗೆ ಏನು ಸ್ಪೆಷಲ್? ಈ ಹುಡುಗರೇ ಇಷ್ಟೊತ್ತೆ RCB ಮ್ಯಾಚ್ಗೂ ಅವಳ ಬರ್ಡೇಗೆ ಏನು ಸಂಬಂಧ? ಅವಳು RCB ಹುಚ್ಚಿ. ಸೊ ಅವಳಿಗೂ RCB ಮ್ಯಾಚ್ ಇದೆ ಅಂದರೆ ಇವತ್ತು ಗೆದ್ದರೆ ನೋಡಿ, ನನ್ನ ಬರ್ಡೇ ಗೆದ್ದು ಅಂತಾಳೇನೋ. ಸೋತ್ರೆ ನಿನ್ನ ಬರ್ಡೇಯಿಂದ ಸೋತಾಯ್ತು ಅನ್ನೋಣ. ಸೋತ್ರೆ ಮ್ಯಾಚ್ ನೋಡ್ತಾವೆ. ಔಟ್ಫಿಟ್ ಹೇಗೆ ಕಾಣ್ತಿದ್ದಾಳೆ ಕಮೆಂಟ್ ಮಾಡಿ ಗೈಸ್. ಇರು ಬೇಡ, ಆಮೇಲೆ ಚಪ್ಪಲಿ. ಸೊ ನನ್ನ ಗಿಫ್ಟ್ಸ್, ವಾ ಈ ಓಲೆ, ಇದು ನನ್ನ ಗಿಫ್ಟ್. ಕತ್ತಲ್ಲಿರೋದು ಇದು ಬಟ್ಟೆ, ಕೈಯಲ್ಲಿ ಬ್ರಾಸ್ಲೈಟು, ಸ್ಲಿಪ್ಪರ್. ಹಿಂದೆ ಬಾ, ಇಲ್ಲಿ ಬಾ. ಸೊ ಎಲ್ಲ ಮ್ಯಾಚಿಂಗ್. 13th ಇಯರ್ ಬರ್ಡಿಗೆ 13 ಗಿಫ್ಟ್ಸ್. ಕ್ಲಿಪ್ಪು, ಆ ಪೌಚು ಎತ್ಕೊಬ. ಐಲೈನರ್ ನಾನು ಇವಾಗ ಹಾಕ್ಕೊಂಡೆ. ಐಲೈನರ್, ವಾಟರ್ ಪ್ರೂಫ್, ಪರ್ಫ್ಯೂಮ್, ಲಿಬಮ್, nail polish, matte lipstick, the nail polish remover, ನೇಲ್ ಪಾಲಿಶು ಇದೆ. ಅಷ್ಟು ಇದೆ. 13 ಗಿಫ್ಟ್ ಗೈಸ್. ಸೊ ಇವಾಗ
ಅವ್ರ ಬಾವ ಅವಳು ಟ್ವಿನ್ನಿಂಗ್ ಆ್ಯಕ್ಚುಲಿ. ನಾನು ಯಾರಿಗೂ ಮ್ಯಾಚ್ ಆಗೋದು ಬೇಡ ಅಂತ ಆರ್ಡ್ ಬನ್ ಹಾಕ್ಕೊಂಡು ಬಂದೆ. ನಾನು ನಿಜ ಅದಕ್ಕೆ ಬಂದಿದ್ದೆ. ಹಿಂಗೆ ಹೋಗಿದ್ಲೆ ಎಲ್ಲಿ ನೋಡಿ ಅವ್ರದ್ದು ವೈಟ್ ಇದೆ ಸ್ವಲ್ಪ. ಜೀನ್ಸ್ ಆನ್ ಸ್ಪಾಟ್ ಜೆಪ್ಟೋಲ್ ಆರ್ಡರ್ ಮಾಡಿದ್ದು ಇವತ್ತು. ಸೊ ಜೆಪ್ಟೋ ಸೇವಿಯರ್ ಆನ್ ಸ್ಪಾಟ್ ಜೆಪ್ಟೋಲ್ ಆರ್ಡರ್ ಮಾಡಿ. ಸೊ ಬಂದು ಲಿಪ್ಸ್ಟಿಕ್ ನಾನು ನಮ್ಮ ಅಕ್ಕ ಒಂದೇ ಹಾಕಿದ್ದೀವಿ. ಅದು ಆ್ಯಕ್ಚುಲಿ ಮ್ಯಾಟ್ ಫಸ್ಟ್ ಟೈಮ್ ನಾನು ಹಾಕೊಂಡಿರೋದು. ಟ್ರೈ ಮಾಡೋಣ ಅಂತ ಹಾಕ್ಕೊಂಡೆ. ಚೆನ್ನಾಗಿ ಕಾಣ್ತಿದೆ ಶೇಡು. ನೆಕ್ಸ್ಟ್ ನಾನು ಶರ್ಟು ಚೆನ್ನಾಗಿದೆ ಅಲ್ವಾ? ಇದು ನಾನು ನೆಕ್ಸ್ಟ್ ಒಂದು ಬ್ಲಾಗ್ ಬಂದಿದ್ದೆ. ಆ ಬ್ಲಾಗ್ಗೋಸ್ಕರ ತಗೊಂಡಿದ್ದು ಅಷ್ಟೇ. ಅದೇನೋ ಬ್ಲಾಗ್ ಬಂದಿಲ್ಲ. ನಮ್ಮ ಮನೇಲಿ ಎಲ್ಲರೂ ಅದೇ ಪ್ರಶ್ನೆ, ಆ ಬ್ಲಾಗ್ ಹಾಕ್ಕೊಂಡು ನಾವು ನೋಡಬೇಕು ಅಂತ. ಸೊ ಹಾಕ್ತೀನಿ ಯಾವುದು ಅಂತ ಗೆಸ್ ಮಾಡಿ. ಸೊ ಫೈನಲಿ ನನ್ನ ತಂಗಿ ಬರ್ಡೇ ಸೆಲೆಬ್ರೇಷನ್ ಮನೇಲೇ ಮಾಡಿದ್ವಿ. ಈ ಸತಿ ಸಿಂಪಲ್ಲಾಗಿ ಮಾಡಿದ್ವಿ. ಲಾಸ್ಟ್ ಟೈಮ್ ಸ್ವಲ್ಪ ಗ್ರ್ಯಾಂಡಾಗಿ ನಡೆದಿತ್ತು. ಈ ಸತಿ ನಾನು ಆಗಲೇ ಹೇಳ್ದಾಗೆ 25th ಆ್ಯನಿವರ್ಸರಿ ಇರೋದ್ರಿಂದ ಬರ್ಡೇನ ಸಿಂಪಲ್ಲಾಗಿ ಮಾಡಿದ್ವಿ. ಆ್ಯಂಡ್ ಎಲ್ಲರೂ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿ ನಾನು ವೀಡಿಯೋನ ಫಾಸ್ಟ್ ಫಾರ್ವರ್ಡಲ್ಲಿ ಹಾಕಿದ್ದೀನಿ. ಬಿಕಾಸ್ ಅದೇ ಲ್ಯಾಗ್ ಆದರೆ ಆಬ್ವಿಯಸ್ಲಿ ವೀಡಿಯೋ ಯಾರೂ ನೋಡೋಲ್ಲ. ಆ್ಯಂಡ್ ಹೀಗಾಯಿತು ನನ್ನ ತಂಗಿ ಬರ್ಡೇ. ಸೊ ಅಪ್ಪ ಅಮ್ಮ ಆ್ಯನಿವರ್ಸರಿಗೆ ನಾವು ಹೋಗಿದ್ದು ಮೈಕೋಸ್ ರೆಸ್ಟೋ ಬಾರ್ಗೆ ಹೋಗಿದ್ದಿದ್ದು ನಾವು. ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ ಹೋಗಿರೋರಿಗೆ, ಬಟ್ ನಮಗಿದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆ ಥರ ಹೋಗಿದ್ದಿದ್ದು. ಆ್ಯಂಡ್ ಇಟ್ ವಾಸ್ ಅ ನೈಸ್ ಪ್ಲೇಸ್, ನೈಸ್ ಆ್ಯಂಬಿಯನ್ಸ್, ಎಲ್ಲ ಚೆನ್ನಾಗಿತ್ತು. ಅದು JP ನಗರ್ ಸೈಡ್ ಬರುತ್ತೆ. ಸೊ ಇಟ್ ವಾಸ್ ನೈಸ್. ನಮಗಂತೂ ತುಂಬಾ ಖುಷಿ ಆಯ್ತು ಅಲ್ಲಿ ಹೋಗಿದ್ದಕ್ಕೆ. ನಾವು ಮೇಯ್ನ್ ತಲೆಯಲ್ಲಿ ಏನಿತ್ತು ಅಂದರೆ ಒಂದು ಪಾರ್ಟಿ ಅಲ್ಲೆಲ್ಲ ಏನು ಬೇಡ, ಬಿಕಾಸ್ ಸುಮ್ಮನೆ ಅಲ್ಲಿ ಡೆಕೋರೇಷನ್ ಅವು ದುಡ್ಡು ವೇಸ್ಟ್ ಮಾಡೋದಕ್ಕಿಂತ ಅಪ್ಪ ಅಮ್ಮಂಗೆ ಒಳ್ಳೆ ಫುಡ್ಡು, ಒಳ್ಳೆ ಆ್ಯಂಬಿಯನ್ಸು ಎಲ್ಲ ಕೊಟ್ಟು ಅದೇ ಒಂದು ಸಮಾಧಾನ ಆಗುತ್ತಲ್ವ. ಲೈಕ್ ಅಟ್ಲೀಸ್ಟ್ ಹೊಟ್ಟೆ ತುಂಬ ಊಟ ತಿಂದ್ವಿ, ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ಆ್ಯಂಡ್ ಹೊಸ ಪ್ಲೇಸ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಅನ್ನೋ ಒಂದು ಸಮಾಧಾನ ಇರುತ್ತೆ ಅಂತ ನಾವು ಆ ಪ್ಲೇಸ್ನ ಸೆಲೆಕ್ಟ್ ಮಾಡಿದ್ವಿ. ಸೊ ನೋಡಿ ನೆಕ್ಸ್ಟ್ ಮಕ್ಕಳು ಕಾಣಿಸ್ತಿದ್ದಾರ. ನಮ್ಮ ಅಮ್ಮನ ಕೈಗೆ ಕೇಕ್ ಕೊಡ್ಸಿದೆ. ನೀವು ಹಿಂದ್ಗಡೆ ಇದು ಮಾಡ್ತೀರಾ ಅಂತ ನಾನು ಇಸ್ಕೋಬೋದು. ನಾನು ಇಸ್ಕೊಂಡು ಕುತ್ಕೊಂತೀನಿ. ಕೊಡಮ್ಮ. ಬೇಡ. ಓಕೆ, ಬೊಕ್ಕೆ ನಿಮಗೆ. ಹ್ಯಾಪಿ 25 ಇಯರ್ಸ್. ಇರು, ಆಮೇಲೆ ಇಡ್ತೀನಿ. ಕೇಕ್ ನೋಡ್ರಿ, ಬೊಕ್ಕೆ ಮೇಲೆ ಏನೋ ಆಯ್ತು. ಬೊಕ್ಕೆ ನೋಡಿದ್ರಾ? ಮಮ್ಮಿ ಓದಿರ್ತಾಳೆ. ಅವ್ರ ಕೇಕ್ ಕಟ್ ಆ ಕ್ಯಾಂಡಲ್ ಸಿಕ್ಸ್ಕೊಪ್ಪ. ಬೇಕು ಇದ್ರಲ್ಲಿ ವೀಡಿಯೋ ಮಾಡ್ತಗೋ. ಕ್ಲಾಪ್ಸ್ ಮಾಡ್ರೆ. ಇದ್ರಲ್ಲಿ ವೀಡಿಯೋ ಕ್ಲಾಪ್ಸ್ ಮಾಡ್ರಿ. ಏನಾನ ಅನ್ಕೊಂಡು ಈ ವರ್ಷ ಬ್ಲೋ ಮಾಡ್ರಿ. ಏನಾನ ಅನ್ಕೊಂಡು ಬ್ಲೋ ಮಾಡ್ರಿ. ಇನ್ನೂ ಖುಷಿಯಾಗಿ 50 ವರ್ಷ ಹಿಂಗೆ ಸೆಲೆಬ್ರೇಟ್ ಮಾಡೋ ಥರ ಆಗಲಿ. ಹ್ಯಾಪಿ ಆನಿವರ್ಸರಿ. ಕೇಕ್ ಫೋಟೋ ತಟ್ಟಲ್ಲ. 50ನೇ ವರ್ಷದ ಹಿಂಗೆ ಸೆಲೆಬ್ರೇಟ್ ಮಾಡ್ರಿ ಅಷ್ಟೇ. ಇಲ್ಲ ಜೋರಾಗಿ ಮಾಡೋಣ. ಅಷ್ಟರಲ್ಲಿ ನಾವು ಚೆನ್ನಾಗಿ ಮಮ್ಮಿ ಬೊಕ್ಕೆ ಎಲ್ಲಿಂದ ತಂದಿದ್ದು ಹೇಳು? ಭವ್ಯ ಸಾಕ್ವಾ. ಸೊ ಆಫ್ಟರ್ ಆಲ್ ದಿಸ್ ಸೆಲೆಬ್ರೇಷನ್ಸ್ ಇಲ್ಲಿ ಫೋಟೋ ಸೆಷನ್ ನಡೀತಾ ಇದೆ. ಸೊ ನಮ್ಮದು ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ಇದು ನಡೀತಾ ಇರೋದು. ಸೊ ಫುಡ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಾವು ಹೋಗಿದ್ದು ಎಲ್ಲಿ ಅಂತ ಇವಾಗ ತೋರಿಸ್ತೀನಿ ನೋಡಿ. ಕ್ರೇಜ್ RCBಗೆ ಏನು ಕ್ರೇಜ್ ಇದೆ ನೋಡಿ ಗೈಸ್. ಇಲ್ಲಿ ವ್ಯಾಲೆಟ್ ಪಾರ್ಕಿಂಗ್, ಅಲ್ಲಿ RCB ಮ್ಯಾಚ್ ನೋಡ್ತಾ ಇದ್ದಾರೆ. ಏನಣ್ಣ ನೀವು? ನಾವು ಬಂದಿದ್ದು ಇದಕ್ಕೆ ಬಿಕಾಸ್ ಇವ್ರು ನೋಡ್ರಿ ಏನು ಮಾಡ್ತಾರೆ ರೀ. ಏನು ರೀ ಮಾಡ್ತಾಯಿದ್ದೀರಾ? ಗೋಲ್ಮಾಲು ಅದು ನಮ್ದಲ್ಲ, ತೊಗೊಂಬರ್ತಾರಂತ. How was your day? How was your birthday? It was
ಡಿಡ್ ಯು ಲೈಕ್ ಇಟ್? Yeah. ದಿಸ್ ಈಸ್ ದೇರ್ ಸೆಲೆಬ್ರೇಷನ್ ಬಟ್ ಯುವರ್ ಬರ್ಡೇ No, it was your treat. And ಅವ್ರಿಗೋಸ್ಕರ ನಮ್ಮ ಟ್ರೀಟು. ನಿನ್ನ ಬರ್ಡೇ ನಮ್ಮ ಟ್ರೀಟ್ ಹೆಂಗೆ ಅನಿಸ್ತು? 13 ಗಿಫ್ಟ್ಸು, ಒಂದು ಕೇಕು. ಫಸ್ಟ್ ಟೈಮ್ ನಾನು ಇಯರ್ ಬರ್ಡೇ ಇಯರ್ ಪ್ರಕಾರ ಗಿಫ್ಟ್ ಕೊಟ್ಟಿದ್ದು. ನಾನು ಫುಲ್ ಕ್ಲೋತ್ ಎಲ್ಲ ಇಷ್ಟ ಆಯಿತು. ಸೆಟ್ ಫುಲ್. ಸೆಟ್ ಫುಲ್ ಮತ್ತು ಟ್ರೀಟ್ ಇಲ್ಲಿ ಫುಡ್ ಎಲ್ಲ ಚೆನ್ನಾಗಿತ್ತು. ಜೊತೆಗೆ ಮ್ಯೂಸಿಕ್ ಆಲ್ ವಾಸ್ ಸೊ ಬೆಸ್ಟ್. ಗುಡ್ ಪ್ಲೇಸ್ ಟು ಕಮ್ ಗೈಸ್. ಫುಡ್ ಅಂತೂ ಮೋಸ ಇಲ್ಲ. ರಿವ್ಯೂ ಇಸ್ 4.7 ಔಟ್ ಆಫ್ 5. ಚಲೋ, ನಾವು ಪೋಲಾರ್ ಬೇರಲ್ಲಿದ್ದೀವಿ. ನಿನ್ನೆ ಅಷ್ಟೇ ನಾವು ಪೋಲಾರ್ ಬೇರೆ ಅಮೌಂಟ್ ಹಾಕ್ತೈತೆ ಬಂದಿದ್ದು ಕ್ಯಾಶ್ ಇತ್ತು ಅಕೌಂಟಿಗೆ. ಸುಸ್ತಾಗ್ತೈತೆ, ಭಾಳ ಅದಕ್ಕೆ ನೆನ್ನೆ ಬಂದು ಪೋಲಾರ್ ಬೇರಲ್ಲಿ ಐಸ್ ಕ್ರೀಮ್ ತಿನ್ಕೊಂಡ್ವಿ. ಮತ್ತು ಇವತ್ತು ಅದು ಪೋಲಾರ್ ಬೇರೆ. ನಾನು ನೀನು ನಾಳೆ ಫಸ್ಟ್ ಟೈಮ್ ಈಚೆ ಬಂದು ಗೊತ್ತಾ, ಇಲ್ಲಿಗೆ ಬಂದಿದ್ದೀನಿ. ಪೋಲಾರ್ ಬೇರೆ ಫಾರಮ್ ಮಾಲ್ ಹೋಗಿ ನೆಕ್ಸ್ಟ್ ಆ ಸ್ಲೋಗನ್ ಚೆನ್ನಾಗಿದೆ. ಲೆಟ್ಸ್ ಮೇಕ್ ಎವ್ರಿ ಡೇ ಹ್ಯಾಪಿ ಸಂಡೇ. ಸರಿಯಾಯ್ತಾ? ಮೇಲೆ ಮ್ಯಾಂಗೋ ಹಾಕ್ಬಿಟ್ಟು ಒಂದು ಸೀಸನ್ ಅಂತನಾ? ಮ್ಯಾಂಗೋನ ಪೈನಾಪಲ್ಲ? ನಂಗೆ ಬಿಡಪ್ಪ. ಐಸ್ ಕ್ರೀಮ್ ಇದು ಫಸ್ಟ್ ಟೈಮ್ ಹೇಳಿರೋದು, ಏನೋ ಡಿಫ್ರೆಂಟಾಗಿ. ಅಪ್ಪ ನಂಗೆ ಬೇಡ. ನಮ್ಮದು ಹಾಟ್ ಚಾಕ್ಲೇಟ್ ಹೆಂಗೈತಪ್ಪ? RCB ಮ್ಯಾಚ್ ಕೈತಿವ. ನನ್ನ ಬರ್ತಡೇ ದಿನ RCB ಗೆಲ್ತಾರೆ. ಫೈನಲಿ ವಿ ಆರ್ ಬ್ಯಾಕ್ ಹೋಮ್. ಟೈಮ್ ಆಲ್ರೆಡಿ 12:45 ಆಗಿದೆ ಹತ್ತತ್ರ. ಸೊ ಫೈನಲಿ ಮನೆಗೆ ಬಂದ್ವಿ. ಸೊ ಹೇಗಿತ್ತು ದಿನ ಅಂತ ನೀವು ಈ ವ್ಲಾಗಲ್ಲಿ ನೋಡಿದ್ದೀರಾ. ಸೊ ಇದಾಗಿತ್ತು ನಮ್ಮ ಅಪ್ಪ ಅಮ್ಮ 25th ಆ್ಯನಿವರ್ಸರಿ. ನಾಳೆ ಅವ್ರದ್ದು ಏನು ಪ್ಲ್ಯಾನ್ಸ್ ಇದೆ ನಮಗೇನೂ ಗೊತ್ತಿಲ್ಲ. ಸೊ ಇವತ್ತು ನಮ್ಮ ಸೆಲೆಬ್ರೇಷನ್ ಹೇಗಿತ್ತು. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ಥರ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸರ್ಪ್ರೈಸ್ ಮಾಡಿದ್ವಿ. ಅವ್ರಿಗೂ ಖುಷಿ ಆಯಿತು, ಅದೇ ನಮಗೆ ಖುಷಿ. ಸೊ ನಿಮ್ಮೆಲ್ಲರಿಗೂ ಖುಷಿಯಾಗಿದೆ ಅಂತ ಅನ್ಕೋತೀವಿ. ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಆ್ಯಂಡ್ ನೀವು ನಿಮ್ಮ ಅಪ್ಪ ಅಮ್ಮ ಆ್ಯನಿವರ್ಸರಿ ಹೇಗೆ ಮಾಡ್ತೀರಾ ಎಲ್ಲ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ದಯವಿಟ್ಟು ಈ ಸ್ಮಾಲ್ ಮೂಮೆಂಟ್ಸ್ ಇವೆಲ್ಲ ಸೆಲೆಬ್ರೇಟ್ ಮಾಡ್ತಾಯಿರಿ ಲೈಫಲ್ಲಿ. ಬಿಕಾಸ್ ಇದೇ ನಮಗೆ ಮೆಮೊರಿಯಾಗಿ ಉಳಿಯೋದು. ನಾವಿನ್ನೇನು ಕ್ಯಾರಿ ಮಾಡಲ್ಲ ನಮ್ಮ ಜೊತೆ. ಸೊ ಅವ್ರ ಮುಖದಲ್ಲಿ ಖುಷಿ ನೋಡೋದೇ ನಮಗೂ ಖುಷಿ ಅಲ್ವಾ. ಸೊ ಹಾಗಾಗಿ ಎತ್ತವ್ರನ್ನ ಖುಷಿ ಪಡಿಸ್ತಾ ಇರಬೇಕು. ಸೊ ನಮ್ಮ ಕೈಲಿ ಏನಾಗುತ್ತೆ ಅದು ನಾನು ನನ್ನ ಹಸ್ಬೆಂಡ್ ಸೇರಿ ಮಾಡಿದ್ದೀವಿ ಇಬ್ಬರು. ಸೊ ಇಟ್ ವಾಸ್ ನೈಸ್. ನಮಗೂ ಒಂದು ಒಳ್ಳೆಯ ವೈಬ್ ಇತ್ತು. ಆ್ಯಂಡ್ ಫಸ್ಟ್ ಟೈಮ್ ನಾವು ಆ ಥರ ಪ್ಲೇಸ್ಗೆ ಹೋಗಿದ್ದಿದ್ದು. ಸೊ ವಿ ಹ್ಯಾಡ್ ಅ ರಿಯಲಿ ಗುಡ್ ಟೈಮ್. ಸೊ ನನ್ನ ಹಸ್ಬೆಂಡ್ ಆಲ್ರೆಡಿ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡ್ತಿದ್ದಾರೆ. ನಾನು ವೀಡಿಯೋ ಮುಗಿಸಿ ಫ್ರೆಶ್ ಅಪ್ ಆಗು ಅಂತ ಏನು ಮಾಡೋದು, ವ್ಲಾಗ್ಸ್ ಮಾಡಬೇಕು ಅಂದರೆ ಕಂಪ್ಲೀಟ್ ಮಾಡಿ ಇದು ಮಾಡಬೇಕು. ಸೊ ಇದಾಗಿತ್ತು ನನ್ನ ಔಟ್ಫಿಟ್. ಆ್ಯಂಡ್ ನನ್ನ ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ದಿಸ್ ಈಸ್ ಆಲ್ ಫ್ರಮ್ ಝುಡಿಯೋ ಆ್ಯಂಡ್ ದಿಸ್ ಇಸ್ ಫ್ರಮ್ ಸೆಪ್ಟೋ ಅಷ್ಟೇ. ಆ್ಯಂಡ್ ಇದು ನಮ್ಮ ಅಕ್ಕ ನನಗೆ ಗಿಫ್ಟ್ ಕೊಟ್ಟಿದ್ದು ಎಲ್ಲ ಇಯರಿಂಗ್ ಸೆಟ್ಟು. ಐ ಥಿಂಕ್ ದಟ್ ಈಸ್ ಫ್ರಮ್ ಮೀಶೋನೋ ಝೆಪ್ಟೋನೋ ಗೊತ್ತಿಲ್ಲ ನನಗೆ, ಬಟ್ ಅದು ಅಕ್ಕ ಕೊಟ್ಟಿದ್ದು. ಸೊ ಇಷ್ಟೇ. ಆ್ಯಂಡ್ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆದಷ್ಟು ಬೇಗ ಮತ್ತೆ ಹೊಸ ವ್ಲಾಗ್ಸಲ್ಲಿ ಬರ್ತಿರ್ತೀನಿ. ಈಗಲೇ ನೋಡ್ತಾಯಿರಿ, ಕಂಟಿನ್ಯೂ ಆಗಿ ನನ್ನ ಫಾಲೋ ಮಾಡ್ತಾಯಿರಿ. ಆ್ಯಂಡ್ ಯಾವ ಥರ ವ್ಲಾಗ್ಸ್ ಬೇಕು, ಯಾರ ಜೊತೆ ವ್ಲಾಗ್ಸ್ ಬೇಕು ಏನು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಆದಷ್ಟು ಅದೇ ಥರ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಖಂಡಿತ ಮಾಡೇ ಮಾಡ್ತೀನಿ. ಸ್ವಲ್ಪ ಟೈಮ್ ಬೇಕು ಅಷ್ಟೇ, ಬಟ್ ಐ ನಾಟ್ ಡಿಸಪಾಯಿಂಟ್ ಯು ಗೈಸ್. ಡಿಫ್ರೆಂಟಾಗಿ ವ್ಲಾಗ್ಸ್ ಮಾಡ್ತಿರ್ತೀನಿ. ಸೊ ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಸಿಗುವ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್. ಬಿಕಾಸ್ ಇವಾಗ ನಾನು ವ್ಲಾಗ್ ಎಂಡ್ ಮಾಡ್ತಿರೋದ್ರಿಂದ ಇಟ್ಸ್ ಗುಡ್ ನೈಟ್. ಟಾಟಾ ಬಾಯ್ ಬಾಯ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಲಾಟ್ಸ್ ಆಫ್ ಲವ್. ಎಲ್ಲರಿಗೂ ಒಳ್ಳೆಯದಾಗಲಿ.